ಇವತ್ತು ಸಂಕ್ರಾಂತಿ ಹಬ್ಬ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಾಲಯ ವಿಶೇಷ ವಿಸ್ಮಯಕ್ಕೆ ಸಾಕ್ಷಿಯಾಗಲಿದೆ. ಸೂರ್ಯರಶ್ಮಿ ಶಿವವನ್ನ ಸ್ಪರ್ಶಿಸುವ ವಿಶೇಷ ಕೌತುಕ ನಡೆಯಲಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಂಚಾರ ಮಾಡುವ ವೇಳೆ ಶಿವಲಿಂಗವನ್ನ ಸೂರ್ಯನ ಕಿರಣಗಳು ಸ್ಪರ್ಶಿಸಲಿವೆ. ಸಂಜೆ 5:20ರಿಂದ 5:23 ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದೆ. ಈ ಕ್ಷಣ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಸೋಮಸುಂದರ್ ದೀಕ್ಷಿತ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಮಕರ ಸಂಕ್ರಮಣದಂದು ಶ್ರೀ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇಂದು ಆ ಸೂರ್ಯರಶ್ಮಿಯ ಸ್ಪರ್ಶವನ್ನ ಶಿವಲಿಂಗ ಮಾಡಲಿದೆ ಇಂದು ಸಂಜೆ. ಈ ಬಗ್ಗೆ ಇವತ್ತು ಮಕರ ಸಂಕ್ರಮಣ, ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಏನೆಲ್ಲ ಪೂಜೆಗಳಿರುತ್ತೆ ಮತ್ತು ಏನು ಅಭಿಷೇಕಗಳು ಆಗ್ತಾ ಇದಾವೆ, ಇದ್ರ ಜೊತೆಗೆ ಇವತ್ತು ಸಂಜೆ ನಡೆಯುವಂತ ಆ ಕೌತುಕದ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಧಾನ ಅರ್ಚಕರೇ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೋಮಸುಂದರ್ ದೀಕ್ಷಿತ್ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಶ್ರೀಗಳೇ, ಪ್ರತಿ ವರ್ಷನೂ ಕೂಡ ನಡೆಯುವಂತ ಕೌತುಕ, ಅದು ಉತ್ತರಾಯಣ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಶ್ರೀಗಳು? ಅನಾದಿ ಕಾಲದಿಂದಲೂ ನಡ್ಕೊಂಡ್ ಬಂದಿರುವಂತಹ ದಕ್ಷಿಣಾಯನ ಪರ್ವದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಭಗವಂತ ಈ 124 ಅಡಿ ಒಳಗಡೆ ಇರುವಂತಹ ಗವಿಗಂಗಾಧರೇಶ್ವರನ ದರ್ಶನ ಮಾಡಿ, ಗವಿಗಂಗಾಧರೇಶ್ವರನಿಗೆ ಪೂಜೆ ಮಾಡಿ, ತದನಂತರ ಉತ್ತರಾಯಣವನ್ನು ಪ್ರವೇಶ ಮಾಡೋ ವೈಶಿಷ್ಟ್ಯವಾದ ದಿನ. ಈ 30 ದಿನಗಳಿಂದ ಧನುರ್ಮಾಸ ಇವತ್ತು ಬೆಳಗ್ಗೆ ಕಡೆಯಾಗುತ್ತೆ. ಸಂಕ್ರಾಂತಿ ಧನುರ್ಮಾಸದ ಕಡೆಯ ದಿನ ಸ್ವಾಮಿಗೆ ಬೆಳಗ್ಗೆ ವಿಶೇಷವಾಗಿ ಅಭಿಷೇಕ ಆಗಿ ಎಲ್ಲ ಭಕ್ತರಿಗೂ ಮುಕ್ತವಾದ ದರ್ಶನ 12 ಗಂಟೆವರೆಗೂ ಅವಕಾಶ ಇರುತ್ತೆ. 12 ಗಂಟೆವರೆಗೂ ಇವರೆಲ್ಲ ದರ್ಶನವಾದ ನಂತರ ಸಾಯಂಕಾಲ 5:20ರಿಂದ 5:23 3 ನಿಮಿಷಗಳ ಕಾಲ ಸೂರ್ಯ ಪೂಜೆ ನಡೆಯುತ್ತೆ. ತದಾದ ನಂತರ ಎಲ್ಲ ಭಕ್ತಾದಿಗಳಿಗೂ ನಾವಿಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಹೊರಗಡೆ ಒಂದು LTD ಟಿವಿ ಕಟ್ಟಿ ಎಲ್ಲರೂ ಅಲ್ಲಿ ದರ್ಶನ ಮಾಡಿ ಬಂದ ಮೇಲೆ ಮುಕ್ತವಾಗಿ ಸ್ವಾಮಿ ದರ್ಶನ ಮತ್ತೆ ಸ್ವಾಮಿಗೆ ಅಭಿಷೇಕ ಮಾಡಿದಂಥ ತೀರ್ಥ ಪ್ರಸಾದವನ್ನು ಕೂಡ ಎಲ್ಲರಿಗೂ ವಿತರಣೆ ಮಾಡಲಾಗುತ್ತೆ. ಈ ಮಕರ ಸಂಕ್ರಮಣದಂದು ಈ ವರ್ಷದ ಭವಿಷ್ಯ ಅಂದ್ರೆ ಈ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸೂರ್ಯರಶ್ಮಿ ಎಷ್ಟು ಕಾಲ ಇರುತ್ತೆ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾ ಇದ್ರು ಪ್ರತಿ ವರ್ಷನೂ. ಈ ವರ್ಷದ ತಯಾರಿ ಹೇಗಿದೆ ಮತ್ತು ಏನೆಲ್ಲ ಸಿದ್ಧತೆಗಳಿದಾವೆ? ಎಲ್ಲ ಸಿದ್ಧತೆಗಳು ರೆಡಿಯಾಗಿದೆ. ಸ್ವಾಮಿ ಸಾಯಂಕಾಲ ಎಷ್ಟೊತ್ತು ಸೂರ್ಯ ಈಶ್ವರನ ಪೂಜೆ ಮಾಡ್ತಾನೆ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯವನ್ನು ಸಂಜೆ ಹೇಳಕ 5 ನಿಮಿಷಗಳ ಕಾಲ ಸೂರ್ಯರಶ್ಮಿ ಆಗತ್ತೆ ಅಂತ ಹೇಳಿ 3ರಿಂದ ಏನ್ ಹೇಳ್ತೀರಿ ಶ್ರೀಗಳು ಈ ಬಗ್ಗೆ? 3 ನಿಮಿಷಗಳ ಕಾಲ ಸ್ವಾಮಿ ಪೂಜೆ. ಪಾದಾದಿ ಕೇಶ ಅಂತ ಕೆಳಗಡೆಯಿಂದ ಆ ನಂದಿ ಶೃಂಗಗಳ ಮಧ್ಯದಿಂದ ಹೊರಟಂತಹ ಸೂರ್ಯ ಭಗವಂತ ಸ್ವಾಮಿ ಪಾದದಿಂದ ಹಾಗೆ ಲಿಂಗದವರೆಗೂ ಬರ್ತಾನೆ. ಲಿಂಗದ ಮೇಲೆ ಎಷ್ಟು ಕಾಲ ನಿರ್ಣಯವಾಗಿರುತ್ತೆ ಅನ್ನೋದು ತಿಳಿದು ಆಮೇಲೆ ಮುಂದಿನ ಭವಿಷ್ಯ. ಇದು ಪ್ರಧಾನ ಅರ್ಚಕರಾದಂತಹ ಸೋಮಸುಂದರ್ ದೀಕ್ಷಿತ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕೂಡಲ ಸಂಗಮ ಕ್ಷೇತ್ರದಲ್ಲಿ ಮಕರ ಸಂಕ್ರಾಂತಿ ಸಂಭ್ರಮ ಜೋರಾಗಿದೆ. ಸಾವಿರಾರು ಭಕ್ತರಿಂದ ಸಂಕ್ರಾಂತಿಯ ಪುಣ್ಯ ಸ್ನಾನ ಮಾಡಿದ್ದಾರೆ. ಕೃಷ್ಣ, ಘಟಪ್ರಭಾ, ಮಲಪ್ರಭಾ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಸಂಗಮನಾಥ ಹಾಗೂ ಬಸವಣ್ಣನ ಐಕ್ಯ ಮಂಟಪದ ದರ್ಶನವನ್ನ ಪಡೆದಿದ್ದಾರೆ. ರಾಜ್ಯ ಹಾಗೂ ತೆಲಂಗಾಣ, ಆಂಧ್ರಪ್ರದೇಶದ, ಮಹಾರಾಷ್ಟ್ರ, ತಮಿಳುನಾಡಿನಿಂದ ಭಕ್ತರು ಆಗಮಿಸಿದ್ದಾರೆ. ಐಕ್ಯ ಮಂಟಪದಲ್ಲಿ ಭಕ್ತ ಸಮೂಹ ಜಮಾಯಿಸಿದೆ. ಸರದಿಯಲ್ಲಿ ಐಕ್ಯ ಮಂಟಪ ದರ್ಶನವನ್ನ ಮಾಡ್ತಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಕೂಡಲ ಸಂಗಮದಿಂದ ಒಂದಿಷ್ಟು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ಇವತ್ತು ನಾಡಿನಾದ್ಯಂತ ಮಕರ ಸಂಕ್ರಾಂತಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತದ್ದು. ಎಲ್ಲರೂ ಕೂಡ ಇವತ್ತು ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ ದಿನ. ಇವತ್ತಿನ ದಿನ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ತಮ್ಮ ಬದುಕನ್ನ ಆರಂಭಿಸಬೇಕು ಅನ್ನುವಂತಹ ನಂಬಿಕೆಯಲ್ಲಿ ಜನರು ಇರುವಂತದ್ದು. ವಿವಿಧ ರಾಜ್ಯಗಳಿಂದ ಬರುವಂತದ್ದು, ಕೇವಲ ಕರ್ನಾಟಕ ಮಾತ್ರ ಅಲ್ಲದೆ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಂದ ಭಕ್ತರಿಗೆ ಆಗಮಿಸುವಂತದ್ದು. ನೀವು ದೃಶ್ಯದಲ್ಲಿ ಕೂಡ ನೋಡಬಹುದು. ಸದ್ಯ ನಾವೀಗ ಬೋಟ್ನಲ್ಲಿ, ಕೃಷ್ಣಾ ನದಿಯಲ್ಲಿ ಬೋಟ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂತದ್ದು. ಈ ಒಂದು ನದಿಯ ತಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಒಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದಿನ ನಡೆದುಕೊಂಡು ಬಂದಂತಹ ಪದ್ಧತಿಯ ಪ್ರಕಾರ ಸಂಕ್ರಮಣ ದಿವಸದಂದು ವಿಶೇಷವಾಗಿ ಪುಣ್ಯ ಸ್ನಾನವನ್ನ ಮಾಡಬೇಕು ಅನ್ನುವಂತಹ ಒಂದು ನಂಬಿಕೆ ಜನರಿರುವಂತದ್ದು. ಹೀಗಾಗಿನೇ ಎಲ್ಲೆಲ್ಲಿ ನದಿಗಳು ಹರಿತಾವೋ ಅಂತ ಒಂದು ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ತಮ್ಮ ಒಂದು ಬದುಕನ್ನು ಆರಂಭಿಸುವಂತಹದ್ದು ಆ ಒಂದು ನಂಬಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷವೂ ಕೂಡ ಕೂಡಲ ಸಂಗಮನ ದೇವಸ್ಥಾನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಇಲ್ಲಿ ಇರ್ತಕ್ಕಂತಹ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳಕ್ಕೆ ಭೇಟಿ ನೀಡಿ ಒಂದು ದರ್ಶನವನ್ನ ಪಡೆದುಕೊಳ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು ಕೃಷ್ಣಾ ನದಿಯ ಮಧ್ಯದಲ್ಲಿರ್ತಕ್ಕಂತಹ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳ ಆಗಿರುವಂತದ್ದು. ಇಲ್ಲಿಗೆ ಬಂದಂತಹ ಭಕ್ತರು ಮೊದಲಿಗೆ ಬಸವಣ್ಣನವರ ಐಕ್ಯ ಸ್ಥಳದ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಅದಾದ ಬಳಿಕ ಸಂಗಮನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ
ದರ್ಶನವನ್ನು ಪಡೆದುಕೊಂಡು ಪೂಜೆಯನ್ನು ಸಲ್ಲಿಸುತ್ತಾರೆ. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂತಹ ಸಂಕ್ರಮಣದ ಸಂಭ್ರಮ. ಈ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಒಂದು ನದಿ ಸ್ನಾನವನ್ನು ಮಾಡುವ ಮೂಲಕ ಸಂಕ್ರಮಣವನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೆಯಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.